ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಹಲವಾರು ಅಭ್ಯರ್ಥಿಗಳು ಈ ಒಂದು BMTC ಕಂಡಕ್ಟರ್ ಹುದ್ದೆಗೆ ಆಯ್ಕೆಯಾಗಿದ್ದೀರಾ. ಸೊ ಈ ಒಂದು ಆಯ್ಕೆಯಾದಂಥ ಅಭ್ಯರ್ಥಿಗಳು ಕೆಲವೊಬ್ರು ಈ ಒಂದು ಕಂಡಕ್ಟರ್ ಜಾಬ್ ಕಷ್ಟ ಇರುತ್ತೆ, ಜಾಯ್ನ್ ಆಗೋಕೋ ಬೇಡ ಅಂತೇಳಿ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮೂಲಕ ಕೇಳಿದ್ರಿ. ಸೊ ಸ್ನೇಹಿತರೆ, ಇವರು ಕೇಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಅವ್ರದ್ದು ಏನು ಏಜ್ ಚಿಕ್ಕದಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೋದು, ಹಾಗೂ ಇನ್ನು ಅವರು ಫ್ರೆಂಡ್ಸ್ ಯಾರಾದರೂ ಈ ಒಂದು ಕಂಡಕ್ಟರ್ ಜಾಬ್ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿರ್ಬೋದು, ಮತ್ತು ಅವರಿಗೆ ಇನ್ನೂ ಓದೋದಕ್ಕೆ ತುಂಬ ಇಂಟ್ರೆಸ್ಟ್ ಇರ್ಬೋದು. ಬೇರೆ ಯಾವುದಾದ್ರೂ ಜಾಬ್ ಮಾಡ್ಕೊಂಡ್ರೆ ಆಯ್ತು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಜಾಬ್‌ಗೆ ಜಾಯಿನ್ ಆಗೋಕ್ಕೋ ಬೇಡೋ ಅಂತೇಳಿ ತುಂಬ ಕನ್‌ಫ್ಯೂಸ್ ಆಗಿದ್ದಾರೆ. ಸೊ ಅವ್ರಿಗೆ ಹೇಳೋದಿಷ್ಟೇ, ಈಗಿನ ಒಂದು ಕಾಂಪಿಟೇಷನಲ್ಲಿ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಆದರೆ ಸಾಕು ಅಂತೇಳಿ ಹಲವಾರು ಅಭ್ಯರ್ಥಿಗಳು ಕಾಯ್ತಾ ಕೂತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಈಗಾಗಲೇ ಸೆಲೆಕ್ಟ್ ಆಗಿರುವಂಥ ಒಂದು ಜಾಬನ್ನು ಬಿಡೋದು ಅಷ್ಟೊಂದು ಸರಿಯಲ್ಲ. ತುಂಬಾನೇ ಯೋಚನೆ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ತಮ್ಮ ತಂದೆ ತಾಯಿ ಹಾಗೂ ಫ್ಯಾಮಿಲಿಯ ಜೊತೆ ಡಿಸ್ಕಷನ್ ಮಾಡಿ, ಫ್ಯಾಮಿಲಿಯ ಬ್ಯಾಕ್‌ಗ್ರೌಂಡ್ ಹಾಗೂ ಫೈನಾನ್ಷಿಯಲ್ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡಿ, ಮತ್ತು ಈ ಒಂದು ಜಾಬನ್ನು ಬಿಟ್ಟರೆ ತಮಗೆ ಬೇರೆ ಒಂದು ಜಾಬನ್ನು ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇದೆ ಇಲ್ಲವೋ ಅಂತೇಳಿ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಒಂದು ವೇಳೆ ತಮಗೆ ಬೇರೆ ಜಾಬನ್ನು ಮಾಡಿಕೊಳ್ಳುವಂಥ ಕಾನ್ಫಿಡೆನ್ಸ್ ಇದ್ದರೂ ಕೂಡ ಇಲಾಖೆಯಿಂದ ನೋಟಿಫಿಕೇಷನ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಈಗಾಗಲೇ ತಾವು ನೋಡ್ತಾ ಇರ್ಬೋದು, ನೋಟಿಫಿಕೇಷನ್ ಆದಂಥ ಎಷ್ಟೋ ಜಾಬ್‌ಗಳನ್ನ ಸರಿಯಾಗಿ ಎಕ್ಸಾಮ್ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಸಿಚುವೇಶನ್ ಹೀಗಿರುವಾಗ ತಾವು ಅಂತಿಮವಾಗಿ ಆಯ್ಕೆಯಾದಂಥ ಒಂದು ಜಾಬನ್ನು ಬಿಡೋದು ಅಷ್ಟೊಂದು ಸಮಂಜಸ ಅಲ್ಲ. ತುಂಬಾನೇ ಯೋಚನೆ ಮಾಡಬೇಕಾಗುತ್ತೆ. ಏಕೆಂದರೆ ಈಗಾಗಲೇ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ಈ ಒಂದು ಇದೇ BMTC ಕಂಡಕ್ಟರ್ ಹುದ್ದೆಯ ಒಂದು ಸೆಕೆಂಡ್ ಲಿಸ್ಟ್‌ಗಾಗಿ ಅನೇಕ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ತಾವು ಅಂತಿಮವಾಗಿ ಆಯ್ಕೆಯಾಗಿದ್ದೀರಾ. ತುಂಬಾನೇ ಯೋಚನೆ ಮಾಡಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಒಟ್ಟಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾವು ಕಮೆಂಟ್ ಹಾಕಿದ ತಕ್ಷಣ ಯಾರೋ ಒಂದು 50 ಮಂದಿ ರಿಪ್ಲೈ ಮಾಡ್ತಾರೆ. ಸೊ ಈ ಒಂದು ಜಾಬ್ ಕಷ್ಟ ಅಂತ ಹೇಳಿದ ತಕ್ಷಣ ತಾವು ತಮ್ಮ ಒಂದು ನಿರ್ಧಾರವನ್ನು ಬದಲಾಯಿಸಿಕೊಳ್ಳಬೇಡಿ. ಕಷ್ಟ ಇಲ್ಲದೆ ಇರುವಂತಹ ಇಲಾಖೆ ಯಾವುದೂ ಇಲ್ಲ. ಪ್ರತಿಯೊಂದು ಜಾಬಲ್ಲಿ, ಪ್ರತಿಯೊಂದು ಇಲಾಖೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಇದ್ದೇ ಇರ್ತದೆ. ತಮ್ಮ ಒಂದು ಸ್ವಂತ ವಿವೇಚನೆಯಿಂದ ಯೋಚನೆ ಮಾಡಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.